ಅರಸರುಗಳ ಮೊದಲನೆಯ ಗ್ರಂಥದಿಂದ ವಾಚನ. ಅಧ್ಯಾಯ 20. ಸಿರಿಯಾದೊಡನೆ ಯುದ್ಧ. ಸಿರಿಯಾದವರ ಅರಸ ಬೆನ್ನದವನು ತನ್ನ ಇಡೀ ಸೈನ್ಯವನ್ನು ಕೂಡಿಸಿಕೊಂಡು ರಥಾಶ್ವ ಬಲಗಳಿಂದ ಕುಡಿದ 32 ಮಂದಿ ರಾಜರೊಡನೆ ಹೊರಟು ಬಂದು ಸಮಾರ್ಯ ಪಟ್ಟಣಕ್ಕೆ ಮುತ್ತಿಗೆ ಹಾಕಿ ಯುದ್ಧ ಮಾಡಿದನು. ಆ ಪಟ್ಟಣದಲ್ಲಿದ್ದ ಇಸ್ರೇಲರ ಅರಸ ಅಹಾಬನ ಬಳಿಗೆ ದೂತರನ್ನು ಕಳುಹಿಸಿದನು. ನಿನ್ನ ಬೆಳ್ಳಿ ಬಂಗಾರವು ನನ್ನದು, ನಿನ್ನ ಪ್ರಿಯ ಸತಿ ಸುತರು ನನ್ನವರೇ ಎಂದು ತಿಳಿದುಕೋ ಎಂಬುದಾಗಿ ಆ ದೂತರಿಂದ ಹೇಳಿಸಿದನು. ಅದಕ್ಕೆ ಇಸ್ರೇಲರ ಅರಸನು, ನನ್ನ ಒಡೆಯರಾದ ಅರಸರೇ, ನೀವು ಹೇಳಿದಂತೆ ನಾನು ನಿಮ್ಮವನೇ, ನನಗಿರುವುದೆಲ್ಲವೂ ನಿಮ್ಮದೇ ಎಂದು ಉತ್ತರ ಕೊಟ್ಟು ಕಳುಹಿಸಿದನು. ಆ ದೂತರು ಮರಳಿ ಅಹಾಬನ ಬಳಿಗೆ ಬಂದು, ನಿನ್ನ ಬೆಳ್ಳಿ ಬಂಗಾರವನ್ನು ಸತಿ ಸುತರನ್ನು ನನಗೆ ಒಪ್ಪಿಸಬೇಕೆಂದು ನಿನಗೆ ಹೇಳಿ ಕಳುಹಿಸಿದೆನಲ್ಲವೇ? ನಾಳೆ ಇಷ್ಟು ಹೊತ್ತಿಗೆ ನನ್ನ ಆಳುಗಳನ್ನು ಕಳುಹಿಸುವೆನು. ಅವರು ನಿನ್ನ ಮತ್ತು ನಿನ್ನ ಅಧಿಕಾರಿಗಳ ಮನೆಗಳನ್ನು ಶೋಧಿಸಿ ನಿನಗೆ ಅಮೂಲ್ಯವಾದವುಗಳನ್ನೆಲ್ಲ ತೆಗೆದುಕೊಳ್ಳುವರು ಎಂಬುದಾಗಿ ಬೆನ್ನದವನು ತಿಳಿಸುತ್ತಾನೆ ಎಂದು ಹೇಳಿದರು. ಆಗ ಇಸ್ರೇಲರ ಅರಸನು ನಾಡಿನ ಎಲ್ಲ ಹಿರಿಯರನ್ನು ಕರೆಸಿ ಅವರಿಗೆ, ನೋಡಿದಿರೋ, ಅವನು ನಮಗೆಂತ ಕೇಡು ಬಗೆಯುತ್ತಾನೆ. ನಿನ್ನ ಬೆಳ್ಳಿ ಬಂಗಾರವನ್ನು ಸತಿ ಸುತರನ್ನು ನನಗೆ ಕೊಡು ಎಂದು ಹೇಳಿ ಕಳುಹಿಸಿದ್ದಕ್ಕೆ ನಾನು ಒಪ್ಪಿದರೂ ಅವನಿಗೆ ತೃಪ್ತಿಯಾಗಲಿಲ್ಲ ಎಂದು ಹೇಳಿದನು. ಹಿರಿಯರೆಲ್ಲರೂ ಜನಸಾಮಾನ್ಯರು ಅವನಿಗೆ, ನೀವು ಈ ಮಾತಿಗೆ ಒಪ್ಪಬೇಡಿ ಎಂದರು. ಆದುದರಿಂದ ಅವನು ಬಂದಂಥ ದೂತರ ಮುಖಾಂತರ ಬೆನ್ನದವನಿಗೆ, ನನ್ನ ಒಡೆಯರೇ ಅರಸರೇ, ನಾನು ನಿಮ್ಮ ಮೊದಲನೆಯ ಮಾತಿಗೆ ಒಪ್ಪಿ ಅದರಂತೆ ಮಾಡಲು ಸಿದ್ಧರಾಗಿರುತ್ತೇನೆ, ಆದರೆ ಎರಡನೆಯ ಮಾತಿಗೆ ಒಪ್ಪಲಾರೆ ಎಂದು ಹೇಳಿ ಕಳುಹಿಸಿದನು. ದೂತರು ಬಂದು ಈ ಮಾತುಗಳನ್ನು ಬೆನ್ನದವನಿಗೆ ತಿಳಿಸಿದರು. ಆಗ ಅವನು ಅಹಾಬನಿಗೆ, ಸಮಾರಿಯ ಪಟ್ಟಣವನ್ನು ಸಂಪೂರ್ಣವಾಗಿ ನಾಶ ಮಾಡುವೆನು, ಲೆಕ್ಕವಿಲ್ಲದ ನನ್ನ ಸೈನಿಕರು ಅದರಲ್ಲಿ ಒಂದು ಹಿಡಿ ಧೂಳನ್ನು ಬಿಡುವುದಿಲ್ಲ, ಬಿಟ್ಟರೆ ದೇವತೆಗಳು ನನಗೆ ಬೇಕಾದುದನ್ನು ಮಾಡಲಿ ಎಂದು ಹೇಳಿ ಕಳುಹಿಸಿದನು. ಬಂದ ದೂತರಿಗೆ ಇಸ್ರೇಲರ ಅರಸನು, ಯುದ್ಧಕ್ಕಾಗಿ ನಡುಕಟ್ಟನ್ನು ಬಿಗಿದುಕೊಳ್ಳುವವನು ಅದನ್ನು ಬಿಚ್ಚಿಡುವ ಜಯಶಾಲಿಯಂತೆ ಕೊಚ್ಚಿಕೊಳ್ಳಬಾರದು ಎಂದು ಅವನಿಗೆ ಹೇಳಿರಿ ಎಂದನು. ತನ್ನ ರಾಜರುಗಳ ಸಂಗಡ ಡೇರೆಗಳಲ್ಲಿ ಮದ್ಯಪಾನ ಮಾಡುತ್ತಿದ್ದ ಬೆನ್ನದವನು ಈ ಉತ್ತರವನ್ನು ಕೇಳುತ್ತಲೇ ಪಟ್ಟಣಕ್ಕೆ ಲಗ್ಗೆ ಹತ್ತುವಂತೆ ಸೈನಿಕರಿಗೆ ಆಜ್ಞಾಪಿಸಿದನು. ಅವರು ಹಾಗೆಯೇ ಮಾಡಿದರು. ಬೆನ್ನದನನ ಸೋಲು. ಆಗ ಒಬ್ಬ ಪ್ರವಾದಿ ಇಸ್ರೇಲರ ಅರಸ ಅಹಾಬನ ಬಳಿಗೆ ಬಂದು ಅವನಿಗೆ, ಈ ಮಹಾ ಸಮೂಹವನ್ನು ನೋಡಿದೆಯೋ? ನಾನೇ ಸರ್ವೇಶ್ವರ ಎಂಬುದು ನಿನಗೆ ಮನದಟ್ಟಾಗುವಂತೆ ಈ ದಿನವೇ ಇವರನ್ನೆಲ್ಲ ನಿನ್ನ ಕೈಗುಪ್ಪಿಸುವೆನು ಎನ್ನುತ್ತಾರೆ ಸರ್ವೇಶ್ವರ ಎಂದು ಹೇಳಿದನು. ಅಹಾಬನು, ಇದು ಯಾರ ಮುಖಾಂತರ ಆಗುವುದು ಎಂದು ಕೇಳಿದಕ್ಕೆ ಅವನು, ಪ್ರದೇಶಾಧಿಪತಿಗಳ ಸೇವಕರ ಮುಖಾಂತರ ಆಗುವುದೆಂದು ಸರ್ವೇಶ್ವರ ತಿಳಿಸುತ್ತಾರೆ ಎಂದು ಉತ್ತರ ಕೊಟ್ಟನು. ಅಹಾಬನು ಮುಂದುವರಿದು, ಯುದ್ಧ ಪ್ರಾರಂಭ ಮಾಡತಕ್ಕವರಾರು ಎಂದು ಕೇಳಲವನು, ನೀನೇ ಎಂದು ಉತ್ತರಿಸಿದನು. ಅಹಾಬನು ಪ್ರದೇಶಾಧಿಪತಿಗಳ ಆಳುಗಳನ್ನು ಲೆಕ್ಕಿಸಿದಾಗ 232 ಮಂದಿ ಇದ್ದರು. ಇಸ್ರೇಲರ ಸೈನ್ಯವನ್ನು ಲೆಕ್ಕಿಸಿದಾಗ 7,000 ಮಂದಿ ಇದ್ದರು. ಮಧ್ಯಾಹ್ನದಲ್ಲಿ ಬೆನ್ನದನು ತನ್ನ ಸಹಾಯಕ್ಕಾಗಿ ಬಂದ 32 ಮಂದಿ ರಾಜರ ಸಂಗಡ ಮದ್ಯಪಾನ ಮಾಡಿ ಮತ್ತನಾಗಿ ಡೇರಿಯಲ್ಲಿ ಕುಳಿತುಕೊಂಡಿದ್ದಾಗ ಇವರು ಪಟ್ಟಣದಿಂದ ಹೊರಗೆ ಬಂದರು. ಪ್ರದೇಶಾಧಿಪತಿಗಳ ಆಳುಗಳು ಹೊರಗೆ ಬಂದರು. ಸಮಾರ್ಯದ ಜನರು ಹೊರಗೆ ಬಂದಿರುತ್ತಾರೆ ಎಂದು ಬೆನ್ನದನ ಕಾವಲುಗಾರರು ಅವನಿಗೆ ತಿಳಿಸಿದರು. ಅವನು ಅವರು ಯುದ್ಧಕ್ಕಾಗಿಯೇ ಬಂದಿರಲಿ, ಸಮಾಧಾನಕ್ಕಾಗಿಯೇ ಬಂದಿರಲಿ, ಅವರನ್ನು ಸಜೀವಗಳನ್ನಾಗಿ ಹಿಡಿದು ತನ್ನಿ ಎಂದು ಆಜ್ಞಾಪಿಸಿದನು. ಮೊದಲು ಹೊರಟು ಬಂದ ಪ್ರದೇಶಾಧಿಪತಿಗಳ ಆಳುಗಳ ಹಿಂದೆ ಇಸ್ರೇಲ್ ಸೈನ್ಯದವರು ಬಂದರು. ಅವರಲ್ಲಿ ಪ್ರತಿಯೊಬ್ಬನು ತನ್ನ ಎದುರಿಗೆ ಬಂದ ವಿರೋಧಿಗಳನ್ನು ಕೊಲ್ಲುತ್ತಾ ಮುಂದೆ ನಡೆದರು. ಸಿರಿಯಾದವರು ಓಡಿ ಹೋಗತೊಡಗಿದರು. ಇಸ್ರಾಯೇಲರು ಅವರನ್ನು ಹಿಂದಟ್ಟಿದರು. ಅರಸ ಬೆನ್ನದನು ಹಾಗೂ ಕೆಲವು ಮಂದಿ ರಾಹುತರು ಕುದುರೆಗಳನ್ನೇರಿ ಓಡಿ ಹೋಗಿ ತಪ್ಪಿಸಿಕೊಂಡು ಇಸ್ರೇಲರ ಅರಸನು ಹೊರಟು ಬಂದು ಸಿರಿಯಾದವರ ರಥಾಶ್ವ ಬಲಗಳನ್ನು ಸೋಲಿಸಿ ಮಹಾ ಸಮೂಹವನ್ನು ಸಂಹರಿಸಿದನು. ಆಗ ಪ್ರವಾದಿ ಮತ್ತೆ ಇಸ್ರೇಲರ ಅರಸರ ಬಳಿಗೆ ಬಂದನು. ಸಿರಿಯಾದವರ ಅರಸನು, ಮುಂದಿನ ವರ್ಷ ಇನ್ನೊಮ್ಮೆ ನಿನ್ನ ಬಳಿ ದಾಳಿ ಮಾಡಬರುವನು. ಆದುದರಿಂದ ನೀನು ಹೋಗಿ ನಿನ್ನನ್ನು ಬಲಪಡಿಸಿಕೋ, ಜಾಗರೂಕನಾಗಿದ್ದು ನೀನು ಮಾಡತಕ್ಕದ್ದೇನೆಂಬುದನ್ನು ಪರ್ಯಾಲೋಚಿಸು ಎಂದು ಎಚ್ಚರಿಸಿದನು. ಸಿರಿಯಾದವರಿಂದ ಎರಡನೇ ದಾಳಿ. ಸಿರಿಯಾದವರ ಅರಸನ ಮಂತ್ರಿಗಳು ತಮ್ಮ ಒಡೆಯನಿಗೆ, ಇಸ್ರಾಯೇಲರ ದೇವರು ಬೆಟ್ಟಗಳ ದೇವರಾಗಿರುವುದರಿಂದ ಅವರು ನಮ್ಮನ್ನು ಸೋಲಿಸಿದರು. ನಾವು ಅವರೊಡನೆ ಬಯಲಿನಲ್ಲಿ ಯುದ್ಧ ಮಾಡುವುದಾದರೆ ಖಂಡಿತವಾಗಿ ಜಯ ಹೊಂದುವೆವು. ನೀವು ಆಯಾ ಸ್ಥಳಗಳಿರುವ ರಾಜರನ್ನು ತೆಗೆದುಹಾಕಿ ಅವರಿಗೆ ಬದಲಾಗಿ ಪ್ರದೇಶಾಧಿಪತಿಗಳನ್ನು ನೇಮಿಸಿರಿ. ನಮ್ಮ ಸೈನ್ಯದಿಂದ ನಷ್ಟವಾಗಿ ಹೋದಷ್ಟು ಜನರನ್ನು, ಕುದುರೆಗಳನ್ನು, ರಥಗಳನ್ನು ಮತ್ತೆ ಕೂಡಿಸಿ ಅವರೊಡನೆ ಬಯಲಿನಲ್ಲಿ ಯುದ್ಧ ಮಾಡೋಣ. ನಮಗೆ ಹೇಗೂ ಜಯ ಸಿಕ್ಕುವುದು ನಿಶ್ಚಯ ಎಂದು ಹೇಳಿದರು. ಅವನು ಅವರ ಹಾಗೆಯೇ ಮಾಡಿದರು. 1 ವರ್ಷ ದಾಟಿದ ನಂತರ ಬೆನ್ನದನು ಸಿರಿಯಾದವರನ್ನು ಕೂಡಿಸಿಕೊಂಡು ಇಸ್ರಾಯೇಲರೊಡನೆ ಯುದ್ಧ ಮಾಡುವುದಕ್ಕಾಗಿ ಆ ಫೇಕಕ್ಕೆ ಬಂದನು. ಇಸ್ರಾಯೇಲರು ಸಹ ಆಹಾರ ಸಾಮಗ್ರಿಗಳನ್ನು ಒದಗಿಸಿಕೊಂಡು ಅವರಿಗೆ ವಿರುದ್ಧ ಕೂಡಿ ಬಂದರು. ಸಿರಿಯಾದವರು ನಾಡಿನಲ್ಲೆಲ್ಲ ವ್ಯಾಪಿಸಿಕೊಂಡಿದ್ದರು. ಆಡು ಮರಿಗಳ 2 ಹಿಂಡುಗಳಂತಿದ್ದ ಇಸ್ರಾಯೇಲರು ಅವರ ಎದುರಿನಲ್ಲೇ ಪಾಳೆಯ ಮಾಡಿಕೊಂಡರು. ಆಗ ದೈವ ಪುರುಷನೊಬ್ಬನು ಇಸ್ರಾಯೇಲರ ಅಹಾಬನ ಬಳಿಗೆ ಬಂದು, ಸರ್ವೇಶ್ವರ ಹೀಗೆನ್ನುತ್ತಾರೆ,
ಸರ್ವೇಶ್ವರ ಕಣಿವೆಗಳ ದೇವರಲ್ಲ, ಬೆಟ್ಟಗಳ ದೇವರಾಗಿ ಮಾತ್ರ ಇರುತ್ತಾರೆಂದುಕೊಂಡು ಬಂದಿರುವ ಈ ಸಿರಿಯಾದವರ ಮಹಾ ಸೈನ್ಯವನ್ನು ನಿನ್ನ ಕೈಗೆ ಒಪ್ಪಿಸುವೆನು. ಇದರಿಂದ ನಾನೇ ಸರ್ವೇಶ್ವರ ಎಂದು ನಿನಗೆ ಗೊತ್ತಾಗುವುದು ಎಂದು ಹೇಳಿದನು. ಈ 2 ಸೈನ್ಯಗಳು 7 ದಿನಗಳವರೆಗೆ ಎದುರು ಬದರಾಗಿ ಪಾಳೆಯ ಮಾಡಿಕೊಂಡಿದ್ದವು. 7ನೆಯ ದಿನದಲ್ಲಿ ಯುದ್ಧ ಪ್ರಾರಂಭವಾಯಿತು. ಇಸ್ರಾಯೇಲರು ಆ ಒಂದೇ ದಿನದಲ್ಲಿ ಸಿರಿಯಾದವರ 1,00,000 ಮಂದಿ ಕಾಲಾಳುಗಳನ್ನು ವಧಿಸಿದರು. ಉಳಿದ 27,000 ಮಂದಿ ಸೈನಿಕರು ಆ ಫೇಕ ಪಟ್ಟಣವನ್ನು ಹೊಕ್ಕರು. ಆದರೆ ಆ ಪಟ್ಟಣದ ಗೋಡೆ ಅವರ ಮೇಲೆ ಬಿದ್ದುದರಿಂದ ಅವರು ಸತ್ತರು. ಬೆನ್ನದದನು ಆ ಪಟ್ಟಣವನ್ನು ಹೊಕ್ಕು ಒಂದು ಮನೆಯ ಒಳ ಕೋಣೆಯಲ್ಲಿ ಅಡಗಿಕೊಂಡನು. ಆಗ ಅವನ ಅಧಿಕಾರಿಗಳು, ಇಸ್ರಾಯೇಲರ ಅರಸರು ದಯೆಯುಳ್ಳವರೆಂದು ನಾವು ಕೇಳಿದ್ದೇವೆ. ಆದುದರಿಂದ ಸೊಂಟಕ್ಕೆ ಗೋಣಿ ತಟ್ಟು ಕಟ್ಟಿಕೊಂಡು ಕುತ್ತಿಗೆಗೆ ಹಗ್ಗ ಸುತ್ತಿಕೊಂಡು ಆ ಅರಸನ ಬಳಿಗೆ ಹೋಗುವುದಕ್ಕೆ ನಮಗೆ ಅಪ್ಪಣೆಯಾಗಲಿ. ಹೀಗೆ ಮಾಡಿದರೆ ಅವನು ತಮ್ಮ ಜೀವವನ್ನು ಉಳಿಸಬಹುದು ಎಂದು ಹೇಳಿದರು. ಅವರು ಸೊಂಟಕ್ಕೆ ಗೋಣಿ ತಟ್ಟು ಕಟ್ಟಿಕೊಂಡು ಕುತ್ತಿಗೆಗೆ ಹಗ್ಗ ಸುತ್ತಿಕೊಂಡು ಇಸ್ರಾಯೇಲರ ಅರಸರ ಬಳಿಗೆ ಬಂದು, ಜೀವದಾನ ಮಾಡಬೇಕೆಂದು ನಿಮ್ಮ ಸೇವಕರಾದ ಬೆನ್ನದದನು ವಿಜ್ಞಾಪಿಸುತ್ತಾನೆ ಎಂದರು. ಆಗ ಅವನು, ಬೆನ್ನದದನು ಇನ್ನೂ ಜೀವದಿಂದಿರುತ್ತಾನೋ? ಅವನು ನನ್ನ ಸಹೋದರರು ಎಂದು ಉತ್ತರ ಕೊಟ್ಟರು. ಅವರು ಈ ಮಾತು ಶುಭ ವಚನವೆಂದು ನೆನೆಸಿ ಕೂಡಲೇ ಅವನ ಮಾತನ್ನೇ ಅನುಮೋದಿಸಿ, ಬೆನ್ನದದನು ನಿಮ್ಮ ಸಹೋದರನೂ ಹೌದು ಎಂದರು. ಅವನು ಅವರಿಗೆ, ಹೋಗಿ ಬೆನ್ನದದನ್ನು ಕರೆದುಕೊಂಡು ಬನ್ನಿ ಎಂದು ಆಜ್ಞಾಪಿಸಿದನು. ಅವನು ಬಂದಾಗ ಅವನನ್ನು ತನ್ನ ರಥದಲ್ಲೇ ಕುಳ್ಳಿರಿಸಿಕೊಂಡನು. ಬೆನ್ನದದನು ಅವನಿಗೆ, ನನ್ನ ತಂದೆ ನಿನ್ನ ತಂದೆಯಿಂದ ಕಿತ್ತುಕೊಂಡ ಪಟ್ಟಣಗಳನ್ನು ನಾನು ಹಿಂದಕ್ಕೆ ಕೊಡುತ್ತೇನೆ. ಅವನು ಸಮಾರ್ಯದಲ್ಲಿ ಮಾಡಿದಂತೆ ನೀನು ನನಗಾಗಿ ದಮಸ್ಕದಲ್ಲಿ ಕೆಲವು ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪಿಸಿಕೊಳ್ಳಬಹುದು ಎಂದು ಹೇಳಿದನು. ಆಹಾಬನು, ನಾನು ಈ ಒಪ್ಪಂದದ ಮೇಲೆ ನಿನ್ನನ್ನು ಬಿಟ್ಟು ಬಿಡುತ್ತೇನೆಂದು ಹೇಳಿ ಅವನಿಂದ ಪ್ರಮಾಣ ಮಾಡಿಸಿ ಕಳುಹಿಸಿಬಿಟ್ಟನು. ಪ್ರವಾದಿಯಿಂದ ಆಹಾಬನ ಖಂಡನೆ. ಪ್ರವಾದಿ ಮಂಡಳಿಯವರಲ್ಲಿ ಒಬ್ಬನು ಸರ್ವೇಶ್ವರನ ಪ್ರೇರಿತರಾಗಿ ತನ್ನ ಜೊತೆಗಾರನೊಬ್ಬನಿಗೆ, ನನ್ನನ್ನು ಹೊಡೆ ಎಂದು ಹೇಳಿದನು. ಅದಕ್ಕೆ ಅವನು ಒಪ್ಪಲಿಲ್ಲ. ಆಗ ಪ್ರವಾದಿ ಅವನಿಗೆ, ನೀನು ಸರ್ವೇಶ್ವರನ ಮಾತನ್ನು ಕೇಳದೆ ಹೋದುದರಿಂದ ನನ್ನನ್ನು ಬಿಟ್ಟು ಹೊರಟ ಕೂಡಲೇ ಒಂದು ಸಿಂಹವು ಬಂದು ನಿನ್ನನ್ನು ಕೊಲ್ಲುವುದು ಎಂದನು. ಅಂತ್ಯೇಯ ಅವನು ಇವನನ್ನು ಬಿಟ್ಟು ಹೋದ ಕೂಡಲೇ ಒಂದು ಸಿಂಹವು ಬಂದು ಅವನನ್ನು ಕೊಂದು ಹಾಕಿತು. ಆನಂತರ ಪ್ರವಾದಿ ಇನ್ನೊಬ್ಬನನ್ನು ಹಿಡಿದು ನನ್ನನ್ನು ಹೊಡೆ ಎಂದು ಬೇಡಿಕೊಂಡನು. ಅವನು ಇವನನ್ನು ಗಾಯವಾಗುವಷ್ಟು ಹೊಡೆದನು. ಆಗ ಅವನು ತನ್ನ ಗುರುತು ತಿಳಿಯಬಾರದೆಂದು ರುಮಾಲಿನಿಂದ ಕಣ್ಣುಗಳನ್ನು ಮುಚ್ಚಿಕೊಂಡು ಅರಸನು ಬರುವ ದಾರಿಯಲ್ಲಿ ಕಾದು ನಿಂತನು. ಅರಸನು ಹಾದು ಹೋಗುವಾಗ ಅವನಿಗೆ, ನಿಮ್ಮ ಸೇವಕನಾದ ನಾನು ಯುದ್ಧಕ್ಕೆ ಹೋಗಿದಾಗ ರಣರಂಗದಲ್ಲಿ ಒಬ್ಬನು ಇನ್ನೊಬ್ಬನನ್ನು ಹಿಡಿದುಕೊಂಡು ನನ್ನ ಬಳಿಗೆ ಬಂದು, ನೀನು ಇವನನ್ನು ಕಾಯಬೇಕು. ಇವನು ತಪ್ಪಿಸಿಕೊಂಡರೆ ನಿನ್ನ ಪ್ರಾಣಕ್ಕೆ ನಿನ್ನ ಪ್ರಾಣವು ನನ್ನದಾಗಿರುವುದು. ಇಲ್ಲದೆ ನೀನು ನನಗೆ 3,000 ಬೆಳ್ಳಿ ನಾಣ್ಯಗಳನ್ನು ಕೊಡಬೇಕು ಎಂದು ಆಜ್ಞಾಪಿಸಿದನು. ನಾನು ಬೇರೆ ಕೆಲಸದಲ್ಲಿದ್ದಾಗ ಆ ವ್ಯಕ್ತಿ ತಪ್ಪಿಸಿಕೊಂಡು ಹೋದನು ಎಂದು ಮೊರೆಯಿಟ್ಟನು. ಇಸ್ರಾಯೇಲರ ಅರಸರು ಇವನಿಗೆ, ನಿನಗೆ ಆ ತೀರ್ಪು ಸರಿಯಾಗಿದೆ, ತೀರ್ಮಾನಿಸಿದವನು ನೀನೇ ಅಲ್ಲವೇ ಎಂದು ನುಡಿದನು. ಕೂಡಲೇ ಆ ಪ್ರವಾದಿ ಕಟ್ಟುಗಳ ಮೇಲಿನಿಂದ ರುಮಾಲನ್ನು ತೆಗೆದನು. ಅವನು ಪ್ರವಾದಿಗಳಲ್ಲೊಬ್ಬನೆಂದು ಇಸ್ರಾಯೇಲರ ಅರಸನಿಗೆ ಗೊತ್ತಾಯಿತು. ಆಗ ಪ್ರವಾದಿ ಅರಸನಿಗೆ, ಸಂಹರಿಸಬೇಕೆಂದು ಹೇಳಿ ನಾನು ನಿನ್ನ ಕೈಗೆ ಒಪ್ಪಿಸಿದ ವ್ಯಕ್ತಿಯನ್ನು ನೀನು ಹೋಗಿ ಬಿಟ್ಟದ್ದರಿಂದ ಅವನ ಪ್ರಾಣಕ್ಕೆ ಬದಲಾಗಿ ನಿನ್ನ ಪ್ರಾಣವು ಹೋಗುವುದು. ನಿನ್ನ ಪ್ರಜೆಗಳು ಅವನ ಪ್ರಜೆಗಳಾಗುವರು ಎನ್ನುತ್ತಾರೆ ಸರ್ವೇಶ್ವರ ಎಂದು ಹೇಳಿದರು. ಇಸ್ರಾಯೇಲರ ಅರಸರು ಸಿಟ್ಟಿನಿಂದ ಗಂಟು ಮೋರೆ ಮಾಡಿಕೊಂಡು ಸಮಾರ್ಯದಲ್ಲಿದ್ದ ತನ್ನ ಮನೆಗೆ ಹೋದನು.